ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಸುವಲ್ಲಿ ಹೈಕಮಾಂಡ್ ಕೊನೆಗೂ ಸಕ್ಸಸ್ ಆಗಿದೆ. ಸಚಿವರಾಗಿ ಮುಂದುವರಿಯಲು ರಾಮಲಿಂಗಾರೆಡ್ಡಿ ಒಪ್ಪಿಗೆ ಕೊಟ್ಟಿದ್ದಾರೆ. ಹಾಗಾಗಿ ರಾಜೀನಾಮೆಯನ್ನ ವಾಪಸ್ ಪಡೆದಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮಾತುಕತೆ ಬಳಿಕ ರಾಜೀನಾಮೆ ಹಿಂಪಡೆದಿದ್ದಾರೆ ರಾಮಲಿಂಗಾರೆಡ್ಡಿ. ಇನ್ನು ರಾಜೀನಾಮೆ ವಾಪಸ್ ಪಡೆಯುವ ಕುರಿತು ನ್ಯೂಸ್18 ಜೊತೆ ರಾಮಲಿಂಗಾರೆಡ್ಡಿ ಮಾತನಾಡಿದ್ದಾರೆ. ನನ್ನ ರಾಜೀನಾಮೆಯನ್ನ ಸಿಎಂ ಡಿಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಸ್ವೀಕಾರ ಮಾಡಲ್ಲ ಅಂತ ಅಂದ್ರು. ನಾನು ಯಾವತ್ತೂ ಮಂತ್ರಿ ಸ್ಥಾನವನ್ನ ಪೋರ್ಟ್ಫೋಲಿಯೋ ಲಾಬಿ ಮಾಡಿದವನಲ್ಲ. ಯಾವ ಖಾತೆ ಕೊಟ್ಟರೂ ಕೆಲಸ ಮಾಡ್ತೀನಿ. ನನ್ನ ಮನಸ್ಸಿನಲ್ಲಿ ಇರೋದನ್ನ ಹೇಳಿದ್ದೀನಿ. ಮೊದಲು ಏನು ಬೇಡಿಕೆ ಇತ್ತೋ ಅದನ್ನೇ ಹೇಳಿದ್ದೀನಿ. ಏನಾಗುತ್ತೆ ನೋಡೋಣ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಸಚಿವ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ವಾಪಸ್ ತೆಗೆದುಕೊಳ್ತಾರೆ ಅಂತ ಸುರ್ಜೇವಾಲಾ ಅವರು ಸ್ಪಷ್ಟಪಡಿಸಿದ್ರು. ಇದ್ರ ಬಗ್ಗೆ ಮಾತಾಡೋದಕ್ಕೆ ನನ್ನ ಜೊತೆಗೆ ರಾಮಲಿಂಗಾರೆಡ್ಡಿ ಅವರೇ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ರಾಜೀನಾಮೆ ವಾಪಸ್ ತಗೊಂಡ್ರಾ? ನಿನ್ನೆ ನಾನು ಮಧ್ಯಾಹ್ನದ ಮೇಲೆ ತಮಿಳ್ನಾಡಿಗೆ ಹೋದೆ. ಏನೋ ಒಂದು ಕಾರ್ಯಕ್ರಮ ಇತ್ತು. ಸಂಜೆ ರಾತ್ರಿ ಬಂದು ನಮ್ಮ ಮನೆ ಹತ್ರ ಮಾಧ್ಯಮದವ್ರು ಇದ್ರಲ್ಲ, ನಿಮ್ಮನ್ನೆಲ್ಲ ಮಾತಾಡಿಸ್ಕೊಂಡು ಆಮೇಲೆ ನಾನು ಶಿವಕುಮಾರ್ ಅವರು ಜೊತೆಲೇ ಇದ್ವಿ. ಇದು ಫೋನ್ ಮಾಡಿದರು ಮಾತಾಡಬೇಕು ಅಂತ. ಆಮೇಲೆ ಜೊತೆಲೇ ಇದ್ವಿ. ಇದ್ದಂಥ ಸಂದರ್ಭದಲ್ಲಿ ಹೀಗೆ ಮಾತಾಡಿದ್ವಿ. ಆಮೇಲೆ ಮಾತಾಡಾದ್ಮೇಲೆ ಕೊನೆಗೆ ಒಂದೇ ಭಾಳ ಸ್ಪಷ್ಟವಾಗಿ ಹೇಳ್ಬಿಟ್ರು, ಯಾವುದೇ ಕಾರಣಕ್ಕೂ ರಾಜೀನಾಮೆ ನಾನು ಅಕ್ಸೆಪ್ಟ್ ಮಾಡಲ್ಲ. ಇನ್ನೆರಡು ವರ್ಷ ನನ್ನ ಜೊತೆಯಲ್ಲಿ ನಿನ್ನ ಕೆಲಸ ಮಾಡಲೇಬೇಕಪ್ಪ ಅಂತ ಹೇಳಿಬಿಟ್ರು. ಅದಕ್ಕೆ ಪೂರಕವಾಗಿ ನಮ್ಮ AICC ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ರಾಜ್ಯಾಧ್ಯಕ್ಷರು ಎಲ್ಲರೂ ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಬಿಟ್ಟಿದ್ದಾರೆ, ರಾಜೀನಾಮೆ ಅಕ್ಸೆಪ್ಟ್ ಮಾಡಬಾರ್ದು ಅಂತ. ಅಷ್ಟೇ. ರಾಜೀನಾಮೆ ಅಕ್ಸೆಪ್ಟ್ ಮಾಡಲ್ಲ ಅಂದಾಗ ಇನ್ನೇನು ಮಾತಾಡೋಕ್ಕೆ ಆಗಲ್ಲ. ಸರ್, ಹಿಂದೆ ನೀವು ಒಂದಷ್ಟು ಬೇಡಿಕೆ ಇಟ್ಟಿದ್ರಿ, ಖಾತೆ ವಿಚಾರವಾಗಿ ಪರ್ಟಿಕ್ಯುಲರ್ ಆಗಿ ಒಂದಷ್ಟು ವಿಚಾರ ತಿಳಿಸಿದ್ರಿ. ಆ ವಿಚಾರ ಬಗೆಹರಿತಾ? ಬೇಡಿಕೆ ಎಲ್ಲ ನಾನು ಯಾವತ್ತೂ ಕೂಡ ಮಂತ್ರಿ ಸ್ಥಾನಕ್ಕಾಗಲಿ ಅಥವಾ ಪೋರ್ಟ್ಫೋಲಿಯೋಗಾಗಲಿ ಯಾವತ್ತೂ ಲಾಬಿ ಮಾಡಿರಲಿಲ್ಲ. ಲಾಸ್ಟ್ ಟೈಮು ಕರೆದು ಹೇಳಿದರು ಸಿದ್ದರಾಮಯ್ಯವರು. ಆಮೇಲೆ ಅದು ಬದಲಾವಣೆ ಆಯಿತು. ಆಮೇಲೆ ಇಲ್ಲ, ಇನ್ನು 2.5 ವರ್ಷ ಆದಮೇಲೆ ಮತ್ತೆ ನೀವು ಕೊಡ್ತೀವಿ ಅಂತ ನಾನೇನು ಕೇಳಿರಲಿಲ್ಲ. ಅನಿವಾರ್ಯ ಸಂದರ್ಭದಲ್ಲಿ ಮತ್ತೆ ಇನ್ನು 2.5 ವರ್ಷ ಆದಮೇಲೆ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದಾಗಲಿಲ್ಲ ಈ ಸಲ. ಅದಕ್ಕೆ ಸ್ವಲ್ಪ ಬೇಸರ ಆಗಿತ್ತು ಅಷ್ಟೇ. ನಾನು ಕೇಳಿರಲಿಲ್ಲ, ನಾನು ಡಿಮ್ಯಾಂಡ್ ಇಟ್ಟಿರಲಿಲ್ಲ. ಅಸಮಾಧಾನ ಅಂತೂ ಇತ್ತು, ಬಟ್ ಇವಾಗ ಬಗೆಹರಿತಾ? ನೀವು ಕೇಳಿರೋ ಖಾತೆಯನ್ನು ಕೊಡ್ತೀನಿ ಅಂತ ಹೇಳಿದ್ರೆ ಹೆಂಗೆ? ಇಲ್ಲ, ಅದು ಅವ್ರಿಗೆ ಬಿಟ್ಟಿದ್ದೀನಿ, ಅವ್ರ ಗಮನಕ್ಕೆ ತಂದಿದ್ದೀನಿ, ಅವ್ರಿಗೆ ಬಿಟ್ಟಿದ್ದೀನಿ. ಏನು ಮಾಡ್ತಾರೋ ಮಾಡಿಕೊಳ್ಳಿ. ಮುಂದಕ್ಕೆ ಒಂದ್ಸಲಿ ರಿಜೆಕ್ಟ್, ಯಾವುದೇ ಕಾರಣಕ್ಕೂ ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳಿರೋದ್ರಿಂದ ಅದು ರಾಜೀನಾಮೆ ಸಬ್ಜೆಕ್ಟು ಡೆಡ್ ಅಷ್ಟೇ. 2 ಖಾತೆ ಆಫರ್ ಇಟ್ಟಿದ್ರು ಅಂತೆಲ್ಲ ಚರ್ಚೆ ಆಗ್ತಾ ಇದೆ. ಅದ್ರ ಬಗ್ಗೆ ಹೇಳೋದಾದ್ರೆ ಯಾವುದಮ್ಮ? 2 ಖಾತೆಯ ಆಫರ್ ಇಟ್ಟಿದ್ರು ಅಂತ. ಇಲ್ಲ, ಆ ಥರ ಏನಿಲ್ಲ. ನಾನು ಯಾವತ್ತೂ ಕೂಡ ಕೇಳೋಕ್ಕೆ ಹೋಗಲ್ಲ. ಅವ್ರು ಕೊಟ್ಟರೆ ಆ ಖಾತೆಗಳಲ್ಲಿ ಕೆಲಸ ಮಾಡಿದ್ದೀನಿ. ಈಗ ಮೊನ್ನೆ ಮುಜರಾಯಿ ಕೊಟ್ಟರು, ನಾನೇನು ಬೇಡ ಅಂತ ಹೇಳಿದ್ನ? ಮುಜರಾಯಿ ಖಾತೆ ಯಾರೂ ಕೇಳೋದಿಲ್ಲ. ನನಗೆ ಕೊಟ್ಟಾಗ ನಾನು ಎಲ್ಲ ಚೆನ್ನಾಗಿ ಕೆಲಸ ಮಾಡಿ ತೋರಿಸಿದೆ. ಆ ರೀತಿ ಟ್ರಾನ್ಸ್ಪೋರ್ಟ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಅಥವಾ ಅದಕ್ಕೂ ಮುಂಚೆ ಹೋಮ್ ಡಿಪಾರ್ಟ್ಮೆಂಟ್ ಇರ್ಬೋದು, ಗೃಹ ಮಂತ್ರಿ ಆಗಿದ್ದೆನಲ್ಲ, ಎಲ್ಲ ಟ್ರಾನ್ಸ್ಪೋರ್ಟಲ್ಲಿ ಯಾವ ಇಲಾಖೆ ಕೊಟ್ಟರು ಚೆನ್ನಾಗೇ ಕೆಲಸ ಮಾಡಿದ್ದೀನಿ. ಈಗಲೂ ಯಾವ ಇಲಾಖೆ ಕೊಟ್ಟರು ಕೆಲಸ ಮಾಡ್ತೀನಿ. ನನ್ನ ಮನಸ್ಸಲ್ಲಿ ಇರ್ತಕ್ಕಂಥದ್ದನ್ನು ಅವ್ರಿಗೆ ಹೇಳಿದ್ದೀನಿ. ಸೂಕ್ತ ಸಮಯದಲ್ಲಿ ಅವ್ರು ನಿರ್ಧಾರ ತಗೊಳ್ಳಿ. ಯಾವ ಖಾತೆ ಕೊಟ್ಟರು ಓಕೆನಾ, ಅಥವಾ ಈ ಹಿಂದೆ ಅಸಮಾಧಾನಗೊಂಡಿದ್ರಲ್ಲ ಅದೇ ಖಾತೆ ಕೊಟ್ಟರು? ನಾನು ಮನಸ್ಸಲ್ಲಿರೋದನ್ನು ಹೇಳಿದ್ದೀನಿ ಅಷ್ಟೇ. ಇಂಥ ಖಾತೆ ಅಂತ ಡಿಮ್ಯಾಂಡ್ ಇಟ್ಟಿಲ್ಲ. ನೆನ್ನೆ ನಿಮ್ಗೆ ಹೇಳಿದಲ್ಲ ಸಬ್ಜೆಕ್ಟ್ ಇದೆಯಲ್ಲ, ಅದನ್ನೇ ಅಷ್ಟೇ, ಇನ್ನೇನಿಲ್ಲ. ಹೊಸ ಬೇಡಿಕೆ ಏನೂ ಇಲ್ಲ. ಸೊ ಇದಿಷ್ಟು ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇರುವಂಥದ್ದು. ಸೊ ಅವರ ಮನಸ್ಸಲ್ಲಿರುವಂಥದ್ದನ್ನು ಈಗಾಗಲೇ ಹೈಕಮಾಂಡ್ಗೆ ಮುಟ್ಟಿಸಿದ್ದಾರೆ. ಮುಂದೆ ಯಾವ ರೀತಿಯಾಗಿ ಅವರಿಗೆ ಖಾತೆ ಸಿಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ವಿಡಿಯೋ ಜರ್ನಲಿಸ್ಟ್ ಯೋಗೇಶ್ವರ್ ಜೊತೆಗೆ ಪ್ರಗತಿ ಶೆಟ್ಟಿ, ನ್ಯೂಸ್18 ಬೆಂಗಳೂರು. ಪ್ರಬಲ ಖಾತೆಗಳಿಗಾಗಿ ಹಿರಿಯ ಸಚಿವರ ಹಗ್ಗಜಿಗಾಟ ಮುಂದುವರೆದಿತ್ತು. ಇದೀಗ ಪಕ್ಷದ ಉಸ್ತುವಾರಿ ಸುರ್ಜೇವಾಲಾ 2ನೇ ಬಾರಿ ಸಂಧಾನ ಮಾಡಿ ಸಕ್ಸಸ್ ಆಗಿದ್ದಾರೆ. ರಾಜೀನಾಮೆ ಹಿಂಪಡೆಯುವಂತೆ ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆ ಆಗಿದೆ. ಸಭೆ ಬಳಿಕ ಮಾತಾಡಿದ ಸುರ್ಜೇವಾಲಾ, ರಾಮಲಿಂಗಾರೆಡ್ಡಿ ಹಿರಿಯ ನಾಯಕರು. ರಾಮಲಿಂಗಾರೆಡ್ಡಿ ಕಾಂಗ್ರೆಸ್ ಪಕ್ಷದ ಆಸ್ತಿ. 1990ರ ದಶಕದಿಂದಲೂ ಕಾಂಗ್ರೆಸ್ಗೆ ದುಡಿದಿದ್ದಾರೆ. ರಾಜೀನಾಮೆ ಹಿಂಪಡೆದು ಸಚಿವ ಸಂಪುಟದಲ್ಲಿ ರೆಡ್ಡಿ ಮುಂದುವರಿಯಲಿದ್ದಾರೆ ಅಂತ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳಿದ್ದಾರೆ. ಆದರೆ ಖಾತೆ ಬದಲಾವಣೆ ಬಗ್ಗೆ ಸದ್ಯಕ್ಕೆ ಯಾವುದೇ ಮಾಹಿತಿ ಇಲ್ಲ. There was apparently some misunderstanding.
He again met Shri B.K. Hariprasad, me and Shri D.K. Shivkumar, Shri Siddharamaiah. He has already, I think, told you that he has withdrawn his resignation. There was some misunderstanding and he shall continue to work as a loyal soldier and minister of the party. There was some ಕೆಪಿಸಿಸಿ ಅಧ್ಯಕ್ಷರ ಜೊತೆ ಸಚಿವ ರಾಮಲಿಂಗಾರೆಡ್ಡಿ ಮಾತುಕತೆ ನಡೆಸಿದ್ದಾರೆ. ಈ ವೇಳೆ ಮಾತನಾಡಿರುವ ಹರಿಪ್ರಸಾದ್, ಗಂಭೀರವಾದ ಸಮಸ್ಯೆ ಏನಿಲ್ಲ, ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ. ರಾಮಲಿಂಗಾರೆಡ್ಡಿ ಹಾಗೂ ನಾನು ಕಷ್ಟ ಕಾಲದಲ್ಲಿ ಕಾಂಗ್ರೆಸ್ ಕಟ್ಟಿರೋರು, ಅವರು ಬೆಂಗಳೂರಿನಲ್ಲಿ ಪಕ್ಷ ಕಟ್ಟಿರೋದು, ಕೆಲವು ವಿಚಾರದಲ್ಲಿ ಅವರಿಗೆ ಬೇಸರ ಆಗಿದೆ ಎಂದಿದ್ದಾರೆ. ಕಾಪಾಡ್ಕೊಂಡು ಬಂದಿರ್ತಾರೆ. ಆ ಕಮ್ಯುನಿಕೇಷನ್ ಗ್ಯಾಪ್ ಆಗಿರೋದ್ರಿಂದ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಅದರಿಂದ ಏನು ತೊಂದರೆ ಏನಿಲ್ಲ. ಪಕ್ಷದಲ್ಲಿ ಇರ್ತಕ್ಕಂಥ ಬೆಂಗಳೂರು ನಗರದಲ್ಲಿ ಕಷ್ಟ ಕಾಲದಲ್ಲಿ ಎಲ್ಲ ಸಂದರ್ಭದಲ್ಲೂ ಸಹ ನಾವೆಲ್ಲರೂ ಸಹ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿರ್ತಕ್ಕಂಥದ್ದು. ಅವರು ಬೆಂಗಳೂರು ನಗರದ ಒಂದು ಕಾಂಗ್ರೆಸ್ ಪಕ್ಷದ ಪಿಲ್ಲರ್ ಆಗಿ ಬೆಂಗಳೂರು ನಗರವನ್ನು ಕಾಪಾಡ್ಕೊಂಡು ಬಂದಿರತಕ್ಕಂಥವ್ರು ಮತ್ತು ಕಳಂಕರಹಿತ ರಾಜಕಾರಣಿ ಅಂತ ಹೇಳಿರ್ತಕ್ಕಂಥ ಅಜಾತ ಶತ್ರು ಅಂತ ಅನ್ನಿಸ್ಕೊಂಡಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಅವರು ಕೆಲವು ವಿಚಾರದಲ್ಲಿ ಅವರಿಗೆ ಬೇಸರ ಆಗಿದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಈಗಾಗಲೇ ಮುಖ್ಯಮಂತ್ರಿಗಳು ಸಹ ಮಾತಾಡಿದ್ದಾರೆ, ನಾನು ಸಹ ಮಾತಾಡಿದ್ದೀನಿ. ಆದ್ದರಿಂದ ಅವರ ರಾಜೀನಾಮೆಯನ್ನು ಅಂಗೀಕಾರ ಮಾಡಬಾರ್ದು ಅಂತ ನಾನು ಮುಖ್ಯಮಂತ್ರಿ ಒತ್ತಡ ಮಾಡ್ತೇನೆ. ಇನ್ನೂ ಸಹ ಅವರಲ್ಲಿ ಇನ್ನೂ ಕೆಲವರು ಮಾತಾಡಿದಾಗ ಅವರು ಸರಿ ಹೋಗುತ್ತೆ ಅನ್ನೋ ಭರವಸೆ ನನಗಿದೆ. ಅವರು ಸುಮಾರು ನಾವು ಅವರೆಲ್ಲರೂ ಸಹ ವಿದ್ಯಾರ್ಥಿ ದೆಸೆಯಿಂದ ಕಾಂಗ್ರೆಸ್ ಪಕ್ಷದಲ್ಲಿರೋರು. ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆ ಆಗ್ತಕ್ಕಂಥದ್ದು, ಹಾನಿ ಆಗ್ತಕ್ಕಂಥ ಕೆಲಸ ಅವ್ರು ಮಾಡೋದಿಲ್ಲ ಅನ್ನೋ ನಂಬಿಕೆ ಇದೆ. ಅವರು ತಮ್ಮ ರಾಜೀನಾಮೆಯನ್ನು ವಾಪಸ್ ತೆಗೆದುಕೊಂಡು ಪುನಃ ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷವನ್ನು GBA ಚುನಾವಣೆ ಸಹ ಬರ್ತಾ ಇದೆ, ಅದಕ್ಕೆ ಬಲಿಷ್ಠವಾಗಿ ಸದೃಢವಾಗಿ ಬೆಳೆಸಲಿಕ್ಕೆ ಎಲ್ಲ ಸಹಕಾರವನ್ನು ಮಾಡ್ತಾರೆ ಅಂತ ನಂಬಿಕೆ ಇದೆ. ಜಮೀರ್ ಅಹಮದ್ಗೆ ಸಚಿವ ಸ್ಥಾನ ನೀಡುವಂತೆ ಬೆಂಗಳೂರಿನ ಸಿರ್ಸಿ ವೃತ್ತದಲ್ಲಿ ಜಮೀರ್ ಪರ ಬೆಂಬಲಿಗರು ಪ್ರತಿಭಟನೆ ಮಾಡಿದ್ದಾರೆ. ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು, ಜಮೀರ್ ಅಭಿಮಾನಿಗಳು ಭಾಗಿಯಾಗಿದ್ದರು. ಎರಡನೇ ಪಟ್ಟಿಯಲ್ಲಿ ಸಚಿವ ಸ್ಥಾನ ನೀಡುವಂತೆ ಒತ್ತಡ ಹೇರಿದ್ದಾರೆ. ಇನ್ನು ಜಮೀರ್ ಅಹಮದ್ಗೆ ಸಚಿವ ಸ್ಥಾನ ನೀಡುವಂತೆ ಮೈಸೂರಲ್ಲೂ ಕೂಡ ಬೆಂಬಲಿಗರು ಪ್ರತಿಭಟಿಸಿದ್ದಾರೆ. ಜಮೀರ್ ಬೆಂಬಲಿಗ ಅಜ್ಜು ಬ್ರದರ್ ನೇತೃತ್ವದಲ್ಲಿ ಪ್ರತಿಭಟನೆಯಾಗಿದ್ದು, ಜಮೀರ್ಗೆ DCM ಸ್ಥಾನ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಮಾಜಿ ಸಚಿವ ಜಮೀರ್ ಅಹಮದ್ಗೆ DCM ಸಚಿವ ಸ್ಥಾನ ಕೈತಪ್ಪಿದ ಹಿನ್ನೆಲೆಯಲ್ಲಿ ವಿಜಯನಗರದ ಹೊಸಪೇಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟಿಸಿದ್ದಾರೆ. ಹೊಸಪೇಟೆಯ ಅಪ್ಪು ಸರ್ಕಲ್ ಬಳಿ ಕಾಂಗ್ರೆಸ್ ಮುಖಂಡ ಗುಜ್ಜಲ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ಆಗಿದೆ. ಜಮೀರ್ ಭಾವಚಿತ್ರ ಹಿಡಿದು ಸಚಿವ ಸ್ಥಾನ ಕೊಡಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಆಗ್ರಹಿಸಿದ್ದಾರೆ. ಇಲ್ಲದೆ ಹೋದರೆ ಕಾಂಗ್ರೆಸ್ ಕಾರ್ಯಕರ್ತರು ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದ್ದಾರೆ. ಶಾಸಕ ರಾಘವೇಂದ್ರ ಹಿಟ್ನಾಳ್ಗೆ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡದಿದ್ದಕ್ಕೆ ಶಾಸಕರ ಬೆಂಬಲಿಗರು ಹೋರಾಟ ನಡೆಸಲು ಸಜ್ಜಾಗಿದ್ದಾರೆ. ಶಾಸಕ ಹಿಟ್ನಾಳ್ಗೆ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಿ ಹೋರಾಟ ಮಾಡಲು ನಿರ್ಧರಿಸಿದ್ದಾರೆ. ಈ ಹೋರಾಟದ ಭಾಗವಾಗಿ ಶಾಸಕರ ಖಾಸಗಿ ಕಚೇರಿಯಲ್ಲಿ ಪೂರ್ವಭಾವಿ ಸಭೆ ನಡೆಸಿದ್ದಾರೆ. ಪೂರ್ವಭಾವಿ ಸಭೆಯಲ್ಲಿ ಪ್ರತಿಭಟನೆಗೆ ಶಾಸಕರಿಂದ ಲಾಭ ತೆಗೆದುಕೊಂಡವರು ಬರಬೇಕೆಂದು ಕೆಲ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣ ಆಗಿತ್ತು. ಗೊಂದಲದ ಸಭೆಯಲ್ಲೇ ಮುಂದಿನ ಸೋಮವಾರ ಬೃಹತ್ ಪ್ರತಿಭಟನೆಗೆ ನಿರ್ಧರಿಸಿದ್ದಾರೆ. ಅವ್ರಿಗೆ ಕೊಟ್ಟರೆ ಈ ಭಾಗದ ಎಲ್ಲ ಸರ್ವ ಜನಾಂಗದ ನಾಯಕರಿಗೂ ಜೊತೆಗೆ ಈ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ಈ ಬಾರಿ ಸಚಿವ ಸಂಪುಟದಲ್ಲಿ ಅವರಿಗೆ ಖಂಡಿತವಾಗಲೂ ಸಚಿವ ಸ್ಥಾನವನ್ನು ಕೊಡಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ಮತ್ತು ನಮ್ಮ ಮುಖ್ಯಮಂತ್ರಿಗಳಿಗೆ, ರಾಹುಲ್ ಗಾಂಧಿ ಅವರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆದಿಯಾಗಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರಿಗೆ ನಾವು ಈ ಮೂಲಕ ತಮ್ಮ ಮೂಲಕ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಆಮೇಲೆ ರಾಹುಲ್ ಗಾಂಧಿ ಅವರು ಹೇಳ್ಯಾರೆ 45 ವರ್ಷ ಯುವಕರಿಗೆ ನನಗೆ 10 ಮಂದಿ ಬೇಕಂತ ಕೇಳಿದ್ದಾರೆ. ಅದರಲ್ಲಿ ರಾಘವೇಂದ್ರ ಹಿಟ್ನಾಳ್ ಅವರು 3 ಸಲ ಗೆದ್ದು ಇತಿಹಾಸ ಮಾಡಿದ್ದಾರೆ, ಆಮೇಲೆ ಅಭಿವೃದ್ಧಿ ಮಾಡಿದ್ದಾರೆ. ಇಂಥ ಯುವಕರಿಗೆ ಮಾಡಿದರೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಲಾಭ ಆಗುತ್ತೆ ಮುಂದೆ. ರಾಜಕೀಯದ ಪ್ರಮುಖ ಸುದ್ದಿ ನೋಡೋಣ. ತುಮಕೂರಿನ ಮಲ್ಲಘಟ್ಟ ಕೆರೆ ವೀಕ್ಷಣೆ ಮಾಡಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಕರಿಬಸವ ದೇಶಿಕೇಂದ್ರ ಶಿವಾಚಾರ್ಯ ಶ್ರೀಗಳೊಂದಿಗೆ ಕೈಕಾಲು ಹಾಗೂ ಮುಖ ತೊಳೆದುಕೊಂಡು ಕೆರೆಗೆ ಪುಷ್ಪಾರ್ಚನೆ ಮಾಡಿದರು. ಬಳಿಕ ಸ್ವಾಮೀಜಿ ಆಶೀರ್ವಾದ ಪಡೆದರು. ಈ ಬಳಿಕ ಗಂಗಾಧರೇಶ್ವರನಿಗೆ ಪೂಜೆ ನೆರವೇರಿಸಿದ್ದಾರೆ ಸಿಎಂ ಡಿಕೆಶಿ. ಈ ವೇಳೆ ಸಿಎಂಗೆ ಶಾಸಕರಾದ MT ಕೃಷ್ಣಪ್ಪ, ಕೆ ಷಡಕ್ಷರಿ ಸಾಥ್ ಕೊಟ್ಟರು. ಕೆರೆ ವೀಕ್ಷಣೆ ಬಳಿಕ ಮಾತಾಡಿದ ಸಿಎಂ ಡಿಕೆ ಶಿವಕುಮಾರ್, ಕೆರೆ ಅಭಿವೃದ್ಧಿಗೆ ನಾನು ಕೆಲಸ ಮಾಡಿದ್ದೇನೆ. ಅಜ್ಜಯ್ಯನವರನ್ನೇ ಕೇಳಿ ಅಭಿವೃದ್ಧಿ ಕೆಲಸ ಮಾಡಿದ್ದೇನೆ. ನಾನು ರಾಜಕಾರಣ ಮಾಡಲ್ಲ. ನಮ್ಮ ರಾಜ್ಯದಲ್ಲಿ ನನ್ನ ಹೆಸರು ಬದಲಾವಣೆ ಮಾಡೋಕ್ಕಾಗತ್ತಾ? ಧರ್ಮವನ್ನ ನಾವೆಲ್ಲ ಬಿಡೋಕ್ಕಾಗತ್ತಾ ಅಂತ ಹೇಳಿದ್ದಾರೆ. ನನಗೆ ರಾಜಕಾರಣ ಮುಖ್ಯ ಅಲ್ಲ.
ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ಮಾಡೋಂಥದ್ದು ದೇವಾಲಯ ಮತ್ತು ದೇವರು ಅವರ ಧರ್ಮ. ನನಗೆಲ್ಲ ಧರ್ಮದ ಪೀಠಗಳನ್ನು ಕೂಡ ಆಹ್ವಾನಿಸಿದೆ. ಕ್ರೈಸ್ತ ಇರ್ಬೋದು, ಸಿಖ್ ಇರ್ಬೋದು, ಬೌದ್ಧ ಇರ್ಬೋದು, ಹಿಂದೂ ಧರ್ಮ ಎಲ್ಲ ಕೂಡ. ನಮ್ಮ ರಾಜ್ಯದಲ್ಲಿ ನಾವು ತಳ್ಳಕ್ಕಾಗ್ತದ? ನನ್ನ ಹೆಸರು ಬದಲಾವಣೆ ಮಾಡ್ಕೊಳಕ್ಕಾಗ್ತದೆ? ಧರ್ಮನ ಬಿಡೋಕ್ಕಾಗ್ತದ? ನೀವು ಧರ್ಮ ಬಿಟ್ಟರು ಧರ್ಮ ಬಿಡೋಕ್ಕಾಗಲ್ಲ, ಯಾವುದೇ ಧರ್ಮದವ್ರಿಗೆ. ಸೊ ಅದು ಒಂದು ಅವಕಾಶ ಸಿಕ್ತಂಥ ಸಂದರ್ಭದಲ್ಲಿ ಎಲ್ಲ ಹೋಗ್ತಾರೆ. ಎಲ್ಲ ಧರ್ಮದವರು ಭೂಮಿ ಪೂಜೆ ಮಾಡ್ತಾರೆ. ಭೂಮಿ ಪೂಜೆ ಮಾಡೋಕೆ ಯಾರು ಕರೀತಾರೆ? ಇನ್ನು ಡಿಕೆಶಿ ಸಂಪುಟದಲ್ಲಿ ಕೈಗಾರಿಕಾ ಸಚಿವರಾದ ಬಳಿಕ ಎಂ.ಬಿ. ಪಾಟೀಲ್ ಪ್ರಥಮ ಬಾರಿಗೆ ಜಿಲ್ಲೆಗೆ ಆಗಮಿಸಿ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟರು. ಬೆಳಗ್ಗೆ ಜ್ಞಾನ ಯೋಗಾಶ್ರಮಕ್ಕೆ ಭೇಟಿ ನೀಡಿದ ಸಚಿವರು ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಗದ್ದುಗೆ ದರ್ಶನ ಮಾಡಿ ಪೂಜೆ ಸಲ್ಲಿಸಿದರು. ಬಳಿಕ ಬಿಎಲ್ಡಿ ಸಂಸ್ಥೆ ಆವರಣದಲ್ಲಿ ಬಿ.ಎಂ. ಪಾಟೀಲ್ ವಚನ ಪಿತಾಮಹ ಫಗು ಹಳಕಟ್ಟಿ ಸಮಾಧಿಗೆ ಭೇಟಿ ಕೊಟ್ಟರು. ನಂತರ ಬಂಥನಾಳ ಸ್ವಾಮೀಜಿಗಳ ಗದ್ದುಗೆ ಹಾಗೂ 770 ಅಮರಗಣಗಳ ದೇವಸ್ಥಾನ ದರ್ಶನ ಪಡೆದು ಪೂಜೆ ಸಲ್ಲಿಸಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ಮಾಜಿ ಶಾಸಕ ಎಂಸಿ ಅಶ್ವಥ್ ಸಿಎಂ ಡಿಕೆ ಶಿವಕುಮಾರ್ಗೆ ಜಿಲ್ಲೆಯಲ್ಲಿ ನೀರಾವರಿ ಯೋಜನೆ ಮಾಡಲಿ ಅಂತ ಮನವಿ ಮಾಡಿದ್ದಾರೆ. ಚನ್ನಪಟ್ಟಣದಲ್ಲಿ ನ್ಯೂಸ್ 18 ಜೊತೆಗೆ ಮಾತನಾಡಿದ ಮಾಜಿ ಶಾಸಕ ಅಶ್ವಥ್, ಡಿಕೆ ಶಿವಕುಮಾರ್ ಅವರು ನಮ್ಮ ಜಿಲ್ಲೆಯವರು, ಸಿಎಂ ಆಗಿದ್ದಾರೆ, ನಮಗೆ ಬಹಳ ಸಂತೋಷವಾಗಿದೆ. ಅವರು ಜಿಲ್ಲೆಯಲ್ಲಿ ನೀರಾವರಿ ಯೋಜನೆಯನ್ನ ಮಾಡಲಿ, ಇದರಿಂದಾಗಿ ಅವರಿಗೆ ಒಳ್ಳೆ ಹೆಸರು ಬರಲಿದೆ. ಅವರೇ ಹೇಳಿದಂತೆ ಸಾಕ್ಷಿ ಗುಡ್ಡೆ ಉಳಿಯಲಿ. ಇನ್ನು ಸಿಎಂ ಡಿಕೆಶಿ ಸರ್ಕಾರದಲ್ಲಿ ನಾವು ಸಹ ಆಕಾಂಕ್ಷಿ ಇದ್ದೇವೆ. ನಾವು ಅವರ ಬಂಟರಾಗಿ ಕೆಲಸ ಮಾಡ್ತೇವೆ. ಅವರೇ ನಮಗೆ ಸೂಕ್ತ ಸ್ಥಾನಮಾನ ಕೊಡಲಿ ಅಂತ ಚನ್ನಪಟ್ಟಣದಲ್ಲಿ ನ್ಯೂಸ್ 18 ಮೂಲಕ ಎಂಸಿ ಅಶ್ವಥ್ ಸಿಎಂ ಡಿಕೆ ಶಿವಕುಮಾರ್ಗೆ ಮನವಿ ಮಾಡಿದ್ದಾರೆ. ಜಿಲ್ಲೆಯ ಪರವಾಗಿ, ತಾಲೂಕಿನ ಪರವಾಗಿ ನಾನು ಮತ್ತು ವೈಯಕ್ತಿಕವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಏನಾರ ಒಂದು ಸಾಕ್ಷಿ ಗುಡ್ಡೆನ ಬಿಟ್ಟು ಹೋಗಬೇಕು, ಮಾಡಬೇಕು ಅನ್ನೋದು ಅವ್ರ ಮನಸ್ಸಲ್ಲಿದೆ. ಅದರಿಂದ ಅವರು ಈ ಜಿಲ್ಲೆನ ಏನು ಒಂದು ತವರು ಜಿಲ್ಲೆ, ಈ ಜಿಲ್ಲೆಯಿಂದ ಸತತವಾಗಿ ಅವರು 9ನೇ ಬಾರಿ ಆಯ್ಕೆ ಆಗೋರು. ಏನಾರ ಮಾಡಿ ನಾವು ಸಾಕ್ಷಿ ಗುಡ್ಡೆ ನಾವಿದ್ದಾಗ ತೋರಿಸ್ಬೇಕು ಅಂತ ಅದು ಅವ್ರಿಗೆ ಇದೆ. ಅದರಿಂದ ಈ ಜಿಲ್ಲೆಗೆ ಏನೇನು ನೀರಾವರಿ ಮಾಡಿದ್ದಾರೆ ಅದನ್ನು ತಕ್ಷಣ ಕಾರ್ಯಗತ ಮಾಡೋಕ್ಕೆ ನಾನು ಅವ್ರಿಗೆ ಒತ್ತಾಯ ಮಾಡ್ತೀನಿ. ಜಿಲ್ಲೆ ಸರ್ಕಾರದ ಜಾಹೀರಾತಿನಲ್ಲಿ ಡಿಸಿಎಂ ಡಾಕ್ಟರ್ ಪರಮೇಶ್ವರ್ಗೆ ಕೋಕ್ ಕೊಡಲಾಗಿದೆ. ಡಾಕ್ಟರ್ ಪರಮೇಶ್ವರ್ ಅವರ ಫೋಟೋ ಬಳಸದ ಬಗ್ಗೆ ಜೆಡಿಎಸ್ ಪೋಸ್ಟ್ ಮಾಡಿದೆ. ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಆಗಿನ ಡಿಸಿಎಂ ಡಿಕೆಶಿ ಅವರ ಫೋಟೋ ಬಳಕೆ ಮಾಡ್ತಾ ಇದ್ರು. ಈಗ ದಲಿತ ಡಿಸಿಎಂ ಅನ್ನೋ ಕಾರಣಕ್ಕೆ ಬಳಕೆ ಮಾಡ್ತಿಲ್ವಾ? ಡಿಸಿಎಂ ಪರಮೇಶ್ವರ್ಗೆ ಈ ಮಟ್ಟದ ನಿರ್ಲಕ್ಷ್ಯವೇ ಅಂತ ಪ್ರಶ್ನೆ ಮಾಡಿದ್ದಾರೆ. ದಲಿತರನ್ನ ಕೇವಲ ವೋಟ್ ಬ್ಯಾಂಕ್ ಮಾಡಿಕೊಂಡಿದ್ದಾರೆ ಅಂತ ವ್ಯಂಗ್ಯ ಮಾಡಿದ್ದಾರೆ. ಕ್ಯಾಬಿನೆಟ್ ರಚನೆ ಹಾಗೂ ಖಾತೆ ಹಂಚಿಕೆ ವಿವಾದದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಶಾಲೆಗಳು ಆರಂಭವಾಗಿವೆ, ಸರ್ಕಾರಿ ಶಾಲೆ ಕಟ್ಟಡಗಳು ಸೋರ್ತಾ ಇವೆ, ಶಿಕ್ಷಕರ ಕೊರತೆ ಇದೆ, ನೂರಾರು ಸಮಸ್ಯೆ ಇಲಾಖೆಯಲ್ಲಿದೆ, ಆದರೆ ಶಿಕ್ಷಣ ಸಚಿವರಿಲ್ಲ. ಈ ಸರ್ಕಾರದಲ್ಲಿ ಖಾತೆ ಹಂಚಿಕೆ ಆಡಳಿತದ ವ್ಯವಸ್ಥೆಯಾಗಿ ಉಳಿದಿಲ್ಲ. ಸಂಪನ್ಮೂಲ ಹಂಚಿಕೆ ರಾಜ್ಯದ ಜನರ ತೆರಿಗೆ ಲೂಟಿ ಮಾಡಲು ಇರುವಂತಹ ವ್ಯವಸ್ಥೆಯಾಗಿದೆ. ಬೆಂಗಳೂರು ಅಭಿವೃದ್ಧಿ ಸಚಿವರು ಆಟಕುಂಟು ಲೆಕ್ಕಕ್ಕಿಲ್ಲ. ಸಿಎಂ ಅವರೇ ಬಿಡಿಎ ಮತ್ತು ಬಿಎಂಆರ್ಡಿಎನ್ನ ಇಟ್ಕೊಂಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಈಗ ಮಳೆ ಸುದ್ದಿ ನೋಡೋಣ. ರಾಜ್ಯಕ್ಕೆ ಮುಂಗಾರು ಎಂಟ್ರಿ ಕೊಟ್ಟಿದ್ದು ಮಳೆ ಅಬ್ಬರ ಜೋರಾಗಿದೆ. ಹಾವೇರಿ ಜಿಲ್ಲೆಯಾದ್ಯಂತ ಗುಡುಗು ಸಹಿತ ಜೋರು ಮಳೆ ಆಗಿದೆ. ಹಾನಗಲ್, ಬ್ಯಾಡಗಿ ಸೇರಿದಂತೆ ಹಲವೆಡೆ ಮಳೆಯಾಗಿದ್ದು ರೈತರ ಮೊಗದಲ್ಲಿ ಮಂದಹಾಸವಾಗಿದೆ. ಇನ್ನು ಒಂದೇ ಮಳೆಗೆ ಹಾವೇರಿ ತಾಲೂಕಿನ ಅಗಡಿ ಗ್ರಾಮ ತತ್ತರಿಸಿ ಹೋಗಿದೆ. ಊರು ಸಂಪೂರ್ಣ ಜಲಾವೃತ ಆಗಿದೆ. ಮನೆಗಳಿಗೆಲ್ಲ ನೀರು ನುಗ್ಗಿದೆ. ಚರಂಡಿ ಮಿಶ್ರಿತ ನೀರು ಮನೆಗಳ ಒಳಗೆ ಹೋಗಿ ಅವಾಂತರ ಸೃಷ್ಟಿಯಾಗಿದೆ. ಹಾಗೆಯೇ ಹುಬ್ಬಳ್ಳಿಯಲ್ಲೂ ಕೂಡ ಧಾರಾಕಾರ ಮಳೆಯಾಗಿದೆ. 1 ಗಂಟೆ ಕಾಲ ಸುರಿದ ಮಳೆಯಿಂದ ತಗ್ಗು ಪ್ರದೇಶದಲ್ಲಿನ ರಸ್ತೆಗಳು ಜಲಾವೃತ ಆಗಿದ್ದಾವೆ. ಹುಬ್ಬಳ್ಳಿಯ ಚಟಗುಪ್ಪಿ ಆಸ್ಪತ್ರೆ ಬಳಿ ಇರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಚೇರಿಯ ಆವರಣದಲ್ಲಿ ಮರದ ಕೊಂಬೆ ಮುರಿದು ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಆಗಿಲ್ಲ. ರಾಯಚೂರು ಜಿಲ್ಲೆಯ ಹಲವೆಡೆ ಭಾರೀ ಮಳೆಯಾಗಿದೆ. ಮಸ್ಕಿ ತಾಲೂಕಿನ ಅಡವಿಬಾವಿ ತಾಂಡಾ ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಜಲಾವೃತವಾಗಿದೆ. ಮೊಣಕಾಲುದ್ದದ ನೀರಿನಲ್ಲಿ ಶಾಲೆಗೆ ಹೋಗಿದ್ದಾರೆ ಮಕ್ಕಳು. ಗ್ರಾಮದಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದೆ ಇರುವುದು ಶಾಲಾ ಆವರಣಕ್ಕೆ ನೀರು ನುಗ್ಗಲು ಕಾರಣ ಆಗಿದೆ. ಮಸ್ಕಿ ಕ್ಷೇತ್ರದ ಶಾಸಕ ಬಸನಗೌಡ ತುರ್ವಿಹಾಳ ಗಮನಕ್ಕೆ ತಂದ್ರೂ ಕೂಡ ಏನೂ ಪ್ರಯೋಜನ ಆಗಿಲ್ಲ ಅಂತ ಪೋಷಕರು ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಧಾರವಾಡದಲ್ಲಿ ಅರ್ಧ ಗಂಟೆಗಳ ಕಾಲ ಗುಡುಗು ಸಿಡಿಲು ಸಹಿತ ಮಳೆಯಾಗಿದೆ. ಕೃಷಿ ಚಟುವಟಿಕೆಗಳಿಗೆ ಪೂರಕವಾದ ವಾತಾವರಣ ನಿರ್ಮಾಣವಾಗಿದೆ. ಮಳೆಗಾಗಿ ಕಾಯ್ತಾ ಇದ್ದಂತಹ ರೈತ ವರ್ಗ ಖುಷಿ ಪಡ್ತಿದೆ. ಯಾದಗಿರಿಯಲ್ಲೂ ಕೂಡ ವರುಣನ ಆರ್ಭಟ ಜೋರಾಗಿದೆ.
ಹುಣಸಗಿಯಿಂದ ಕೆಂಬಾವಿ ಕಡೆ ಸಂಪರ್ಕ ಕಲ್ಪಿಸುವಂತಹ ಹೆದ್ದಾರಿ ಜಲಾವೃತ ಆಗಿ ವಾಹನ ಸವಾರರು ಪರದಾಡಿದ್ದಾರೆ. ಇನ್ನು ಬಾಗಲಕೋಟೆಯಲ್ಲಿ ಭರ್ಜರಿ ಮಳೆಯಾಗಿದ್ದು ವಿದ್ಯಾಗಿರಿಯಲ್ಲಿ ಬಿವಿವಿ ಸಂಘದ ಕಾಲೇಜು ಮೈದಾನ ಕೆರೆಯಂತಾಗಿದೆ. ಮಳೆಯಲ್ಲಿಯೇ ಯುವಕರು ಫುಟ್ಬಾಲ್, ಕ್ರಿಕೆಟ್ ಆಡಿ ಸಂಭ್ರಮಿಸಿದ್ದಾರೆ. ರಾಜ್ಯದ 3 ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಆರೆಂಜ್ ಹಾಗೂ 16 ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಬಾಗಲಕೋಟೆ, ಕೊಪ್ಪಳ, ಗದಗ, ಧಾರವಾಡ, ಹಾವೇರಿ, ಶಿವಮೊಗ್ಗ, ಬೆಳಗಾವಿ ಸೇರಿ ಒಟ್ಟು 19 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಸಲಾಗಿದೆ. ಇಂದು ಮಂಗಳೂರು ಸೇರಿ ದಕ್ಷಿಣ ಕನ್ನಡದ ಹಲವೆಡೆ ಮಳೆಯಾಗಿದೆ. ಇನ್ನು ಬೆಂಗಳೂರಿನ ಕೆಲವು ಕಡೆ ತುಂತುರು ಮಳೆಯಾಗಿದೆ. ಅನೇಕಲ ಸುತ್ತಮುತ್ತ ಜೋರು ಮಳೆಯಾಗಿದೆ. ಅತ್ತಿಬೆಲೆ, ಸರ್ಜಾಪುರ ಸುತ್ತಮುತ್ತ ಮಳೆಯಾಗಿದೆ. ಮಳೆಗೆ ಸಾರ್ವಜನಿಕರು, ವಾಹನ ಸವಾರರು ಪರದಾಡಿದ್ದಾರೆ. ರಾಜ್ಯದ ಸುದ್ದಿಗಳನ್ನ ನೋಡೋಣ. ರಾಜ್ಯದ ಸಿಇಟಿ ಫಲಿತಾಂಶ ಪ್ರಕಟವಾಗಿದೆ. 3,36,000 ವಿದ್ಯಾರ್ಥಿಗಳ ಪೈಕಿ 2,92,782 ಮಕ್ಕಳು ಅರ್ಹತೆಯನ್ನು ಪಡೆದಿದ್ದಾರೆ. ಸಿಇಟಿ ಪರೀಕ್ಷೆಯಲ್ಲಿ ನಯನ ಗೋಪಿ ದೊಡ್ಡ ಸಾಧನೆ ಮಾಡಿದ್ದಾರೆ ಮತ್ತು ವೆಟರ್ನರಿ, ನರ್ಸಿಂಗ್, ಯೋಗ ಮತ್ತು ನ್ಯಾಚುರೋಪತಿ, ಬಿ ಫಾರ್ಮಾ ವಿಭಾಗದಲ್ಲಿ ಟಾಪರ್ ಆಗಿದ್ದಾರೆ ನಯನ ಗೋಪಿ. ಖುಷಿ ಆಗ್ತಾ ಇದೆ. ಲೈಕ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು, ಸೊ ಇನ್ನೂ ಶಾಕಲ್ಲಿದ್ದೀನಿ. ಎಫರ್ಟ್ ಇತ್ತು, ಆದರೆ ರ್ಯಾಂಕ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಿಲ್ಲ. ಪೇಪರ್ ಸ್ವಲ್ಪ ಈಸಿ ಇತ್ತಲ್ವಾ, ಲೈಕ್ ಸ್ವಲ್ಪ ರ್ಯಾಂಕ್ ಇನ್ಫ್ಲೇಷನ್ ಇದೆ ಅಂತ ಅಂದ್ಕೊಂಡಿದ್ದೆ. ಅದು ಡೈಲಿ ವರ್ಕ್ ಶೀಟ್ಸ್ ಮಾಡ್ತಿದ್ದೆ, ಆಮೇಲೆ ಇಲ್ಲಿ ಬಂದು ಟೆಸ್ಟ್ ಬರೀತಾ ಇದ್ದೆ ಅಷ್ಟೇ. ನೀಟ್ ಪ್ರಿಪ್ರೇಷನ್ನೇ ಇಲ್ಲಿ ಹೆಲ್ಪ್ ಆಯಿತು. ಸೆಪ್ರೇಟ್ CET ಪ್ರಿಪ್ರೇಷನ್ ಮಾಡಿಲ್ಲ. ಮೇನ್ ಚಾಯ್ಸ್ ನೀಟ್ ಆಗಿತ್ತು, ಸೆಕೆಂಡ್ ಚಾಯ್ಸ್ CET, ಬಿ ಫಾರ್ಮಾ. ಹೌದು, ನಂಗೆ ಬಯಾಲಜಿ ಅಂದರೆ ಬಹಳ ಇಷ್ಟ. ಬಯಾಲಜಿ ಬ್ರಾಂಚಲ್ಲಿ ಏನೋ ಮಾಡಬೇಕು ಅಂತ. ಇನ್ನು ಸಿಇಟಿಯಲ್ಲಿ ಫಸ್ಟ್ ರ್ಯಾಂಕ್ ಬಂದಂತಹ ತನಿಷಾ ಕಾರ್ತಿಕ್ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ನನ್ನ ಕನಸು ಯಾವಾಗಲೂ ಟಾಪ್ 10 ಒಳಗಡೆ ರ್ಯಾಂಕ್ ಬರಬೇಕು ಅಂತ ಇತ್ತು. ದೇವರ ಕೃಪೆಯಿಂದ ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಬಂದಿದ್ದೇನೆ. ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಆಗಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ದಾರೆ. ಇನ್ನು ಸಿಇಟಿಯಲ್ಲಿ ದಾವಣಗೆರೆಯ ಅಮೂಲ್ಯ 2ನೇ ರ್ಯಾಂಕ್ ಪಡೆದಿದ್ದಾರೆ. ಅಮೂಲ್ಯಗೆ ಹೂಗುಚ್ಛ ನೀಡಿ ಸಿಹಿ ತಿನಿಸಿ ಅಭಿನಂದಿಸಿದೆ ಕಾಲೇಜು ಆಡಳಿತ ಮಂಡಳಿ. ನನಗೆ ಡಾಕ್ಟರ್ ಆಗಬೇಕು ಅನ್ನುವಂಥ ಆಸೆ ಇದೆ ಅಂತ ಅಮೂಲ್ಯ ಹೇಳಿದ್ದಾರೆ. ನಮ್ಮ ಟೀಚರ್ಸಿಂದ ಮತ್ತು ಈ ಸರಂಬಿಯಿಂದ ಆಗಿದ್ದು, ಆ್ಯಂಡ್ ಮೈ ಪೇರೆಂಟ್ಸ್ ದೇ ಸಪೋರ್ಟೆಡ್ ಮೀ ಥ್ರೂ ಔಟ್ ದಿಸ್ ಜರ್ನಿ. ಆ್ಯಂಡ್ ಟೀಚರ್ಸಿನ ಎಕ್ಸ್ಟ್ರೀಮ್ ಗೈಡೆನ್ಸ್, ಎಕ್ಸಾಮ್ ಡೇ ಟಿಪ್ಸ್ ಎಲ್ಲ ತುಂಬ ಹೆಲ್ಪ್ ಆಯಿತು ನನಗೆ. ಆ್ಯಂಡ್ ಈವನ್ ನಮ್ಮ ಸರಂಬಿಯಲ್ಲಿ ಇರೋ ಸ್ಟ್ರಕ್ಚರ್ಡ್ ಪ್ಲ್ಯಾನ್, ಇಟ್ ವಾಸ್ ರಿಯಲಿ ಹೆಲ್ಪ್ಫುಲ್ ಟು ಕವರ್ ಸಿಲೆಬಸ್, ಟು ಮೆಮೊರೈಸ್ ಥಿಂಗ್ಸ್. ಆ್ಯಂಡ್ ನಮಗೆ ಪ್ರತಿ ಸಂಡೇ ಟೆಸ್ಟ್ ಇರೋದ್ರಿಂದ ಇಟ್ ಹೆಲ್ಪ್ ಅಸ್ ಅ ಲಾಟ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್ ಆ್ಯಂಡ್ ಟು ಹ್ಯಾವ್ ಸಮ್ ಗ್ರಿಪ್ ಇನ್ ದ ಕಾನ್ಸೆಪ್ಟ್. ಏನು ಮಾಡ್ಬೇಕಂತ ಆಸೆ ಇದೆ? ಮುಂದೆ ಮೆಡಿಕಲ್ ಮಾಡಬೇಕಂತಿದ್ದೀನಿ. ಇದೆಲ್ಲ. ಶಿವಮೊಗ್ಗ ಜಿಲ್ಲೆಯ ಹುಲಿಕಲ್ನಿಂದ ಉಡುಪಿಗೆ ತೆರಳ್ತಾ ಇದ್ದಂತಹ ಖಾಸಗಿ ಬಸ್ಗೆ ಬೆಂಕಿ ಬಿದ್ದಿದೆ. ಅದೃಷ್ಟವಶಾತ್ ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದ 17 ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತೆ ಬಸ್ನಿಂದ ಇಳಿದು ಜೀವ ಉಳಿಸಿಕೊಂಡಿದ್ದಾರೆ ಪ್ರಯಾಣಿಕರು. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರಿಪ್ಪನ್ಪೇಟೆ ಬಳಿಯ ಬಾಳೂರು ಬಳಿ ಬೊಲೆರೋ ಪಿಕಪ್ ವಾಹನ ಮತ್ತು ಕ್ಯಾಂಟರ್ ನಡುವೆ ಡಿಕ್ಕಿಯಾಗಿದೆ. ಘಟನೆಯಿಂದಾಗಿ ಬೊಲೆರೋ ವಾಹನದ ಮುಂಭಾಗ ಜಖಮಾಗಿದೆ. 10ಕ್ಕೂ ಹೆಚ್ಚು ಜನರಿಗೆ ಗಾಯ ಆಗಿದೆ. ಶಿಕಾರಿಪುರ ತಾಲೂಕಿನ ಓತಿನಕಟ್ಟೆ ಗ್ರಾಮದವರನ್ನ ಕರೆದುಕೊಂಡು ಹೋಗ್ತಾ ಇದ್ದ ಪಿಕಪ್ ವಾಹನ ಲಾರಿಯ ಹಿಂಬದಿಗೆ ಡಿಕ್ಕಿಯಾಗಿದೆ. ಬೆಂಗಳೂರಿನ ಕಾಡುಗೋಡಿ ಠಾಣಾ ವ್ಯಾಪ್ತಿಯ ಸೀಗೆಹಳ್ಳಿ ವಿಲಾದಲ್ಲಿ ನಡೆದ ಮಗು ಕೊಲೆ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಪ್ರಿಯಕರಣ ಜೊತೆ ಸೇರಿ ತಾಯಿಯ ಮಗಳನ್ನ ಕೊಂದ ಕೇಸ್ಗೆ ತಿರುವು ಸಿಕ್ಕಿದೆ. ಮಗುವಿನ ತಂದೆಯೇ ಹೊಟ್ಟೆಗೆ ಒದ್ದು ಉಸಿರುಗಟ್ಟಿಸಿ ಕೊಲೆ ಮಾಡಿರುವ ಆರೋಪ ಎದುರಾಗಿತ್ತು. ಕಳೆದ ಏಪ್ರಿಲ್ 4ಕ್ಕೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತಂದೆಯ ಕೈ ಸೇರಿತು. ಇದನ್ನ ಇಂಗ್ಲೆಂಡ್ನಲ್ಲಿದ್ದ ತನ್ನ ಅಕ್ಕ ಡಾಕ್ಟರ್ ಪೂರ್ಣಿಮಾಗೆ ಅದನ್ನ ಕಳಿಸಿದ್ರು. ರಿಪೋರ್ಟ್ ನೋಡಿ ಇದು ನ್ಯಾಚುರಲ್ ಡೆತ್ ಅಲ್ಲ ಅಂತ ಹೇಳಿದ್ರು. ಈ ವೇಳೆ ತಂದೆಗೆ ಹೆಂಡತಿ ಮೇಲಿನ ಅನುಮಾನ ಇನ್ನೂ ಜಾಸ್ತಿ ಆಗಿತ್ತು. ಕೊನೆಗೂ ತಂದೆಯ ಅನುಮಾನ ಈಗ ನಿಜ ಆಗಿದೆ. ಸದ್ಯ ಪ್ರಿಯಕರ ಮೋಹನ್ ಬಂಧನಾಗಿದೆ. ತಲೆಮರೆಸಿಕೊಂಡಿರುವ ತಾಯಿ ಪ್ರಿಯಾಂಕಗಾಗಿ ಹುಡುಕಾಟ ಮುಂದುವರೆದಿದೆ. ವಂಚನೆ ಪ್ರಕರಣದಲ್ಲಿ ಬೆಳಗಾವಿಯಲ್ಲಿ ಆದಿತ್ಯ ರಾಜ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಮೇಲೆ ಕೇಸ್ ದಾಖಲು ಮಾಡಿದ್ದಕ್ಕೆ ಆದಿತ್ಯ ರಾಜ ಕ್ಯಾಪಿಟಲ್ ಕಂಪನಿ ಸಿಬ್ಬಂದಿ ಗೂಂಡಾ ವರ್ತನೆ ಮಾಡಿದ್ದಾರೆ. ಮಾಧ್ಯಮದವರ ಮೇಲೆ ಮಹಿಳಾ ಸಿಬ್ಬಂದಿ ಸೆಕ್ಯೂರಿಟಿ ಗಾರ್ಡ್ನಿಂದ ಹಲ್ಲೆಗೆ ಯತ್ನ ಆಗಿದೆ. ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿ ತಿಳಿಗೊಳಿಸಿದ್ದಾರೆ ಪೊಲೀಸರು.
ಇನ್ನು ಆದಿತ್ಯ ರಾಜ್ ಕ್ಯಾಪಿಟಲ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ಮೇಲಿನ ದಾಳಿ ಸಂಬಂಧಪಟ್ಟಂತೆ ಬೆಳಗಾವಿ ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೊರಸೆ ಮಾಹಿತಿ ಕೊಟ್ಟಿದ್ದಾರೆ. ಸಹಕಾರ ಇಲಾಖೆಯ ಅಧಿಕಾರಿಗಳ ದೂರಿನ ಅನ್ವಯ ಟಿಳಕವಾಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಕಂಪನಿಯ ಸಿಇಒ ಬಾಲರಾಜ್ ಬಂಧನಕ್ಕೆ ವಿಶೇಷ ತಂಡ ರಚಿಸಲಾಗಿದೆ. ಆದಿತ್ಯ ರಾಜ್ ಕಂಪನಿ ಯಾವುದೇ ಅನುಮತಿ ಪಡೆದಿಲ್ಲ. ಠೇವಣಿ ಹಣಕ್ಕೆ 5% ಬಡ್ಡಿಯ ಕೊಡುವ ಭರವಸೆ ಕೊಟ್ಟಿದ್ರು. 6,500 ಹೂಡಿಕೆದಾರರ ಬಗ್ಗೆ ಮಾಹಿತಿ ಇದೆ. ಸಿಐಡಿಗೆ ಕೇಸ್ ವರ್ಗಾವಣೆಗೂ ಚಿಂತನೆ ನಡೆದಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ದೇಶದ ಸುದ್ದಿಗಳನ್ನ ನೋಡೋಣ. ಪಶ್ಚಿಮ ಬಂಗಾಳದಲ್ಲಿ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರ ಆಪ್ತ ಸಹಾಯಕನ ಕೊಲೆ ಪ್ರಕರಣದ ಸಂಬಂಧಪಟ್ಟಂತೆ 2 ಆರೋಪಿಗಳನ್ನು ಸಿಬಿಐ ಅಧಿಕಾರಿಗಳು ಬಂಧಿಸಿದ್ದಾರೆ. ವಿಕಾಸ ಮಿಶ್ರಾ ಮತ್ತು ಗೋಲು ಸಿಂಗ್ ಬಂಧಿತರು. ಉತ್ತರ ಪ್ರದೇಶದ ಲಖನೌ ಹಾಗೂ ಬಲ್ಲಿಯಾದಲ್ಲಿ ಕಾರ್ಯಾಚರಣೆ ನಡೆಸಿ ಇಬ್ಬರನ್ನ ಬಂಧಿಸಲಾಗಿದೆ. ಮೇ 6ರಂದು ಪಿಎ ಚಂದ್ರನಾಥ್ ರಾತ್ ಕೊಲೆಯಾಗಿತ್ತು. ಭಾರತದ ಇಂಧನ ಕ್ಷೇತ್ರದಲ್ಲಿ ಹೊಸದೊಂದು ಆಶಾವಾದ ಮೂಡಿಸುವಂತಹ ಭಾರಿ ಬೆಳವಣಿಗೆ ನಡೆದಿದೆ. ಅಂಡಮಾನ್ ಸಮುದ್ರದಲ್ಲಿ ಬೃಹತ್ ಪ್ರಮಾಣದ ನೈಸರ್ಗಿಕ ಅನಿಲ ನಿಕ್ಷೇಪ ಪತ್ತೆಯಾಗಿದೆ. ಸರ್ಕಾರಿ ಸ್ವಾಮ್ಯದ ಆಯಿಲ್ ಇಂಡಿಯಾ ಲಿಮಿಟೆಡ್ ಸಂಸ್ಥೆಯು ಅಂಡಮಾನ್ ದ್ವೀಪಗಳ ಸಾಗರೋತ್ತರ ಪರಿಶೋಧನಾ ಬಾವಿಯಲ್ಲಿ ನೈಸರ್ಗಿಕ ಅನಿಲವನ್ನು ಪತ್ತೆ ಮಾಡಿದೆ. ಈ ಕುರಿತು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವರಾದಂತಹ ಹರ್ದೀಪ್ ಸಿಂಗ್ ಪುರಿ ಮಾಹಿತಿ ನೀಡಿದ್ದಾರೆ. ಮುಂಬರುವ ಇಂಗ್ಲೆಂಡ್ ಐರ್ಲೆಂಡ್ ವಿರುದ್ಧದ ಸರಣಿಗೆ ಟೀಂ ಇಂಡಿಯಾ ಪಟ್ಟಿ ಪ್ರಕಟವಾಗಿದೆ. ಮೊದಲ ಬಾರಿಗೆ ವೈಭವ್ ಸೂರ್ಯವಂಶಿಗೆ ಸ್ಥಾನ ಸಿಕ್ಕಿದೆ. ಟಿ20 ವಿಶ್ವಕಪ್ನಲ್ಲಿ ಸೂರ್ಯಕುಮಾರ್ ಯಾದವ್ ಕೈಬಿಡಲಾಗಿದ್ದು ಶ್ರೇಯಸ್ ಅಯ್ಯರ್ ನಾಯಕನಾಗಿ ಪಂದ್ಯ ಮುನ್ನಡೆಸಲಿದ್ದಾರೆ. ಬ್ಯಾಟರ್ ತಿಲಕ್ ವರ್ಮಾ ಅವರಿಗೆ ಉಪನಾಯಕನ ಜವಾಬ್ದಾರಿ ಕೊಡಲಾಗಿದೆ. ಅಭಿಷೇಕ್ ಶರ್ಮಾ, ಸಂಜು ಸ್ಯಾಮ್ಸನ್, ಇಶಾನ್ ಕಿಶನ್, ಶಿವಂ ದುಬೆ, ಹರ್ಷಿತ್ ರಾಣಾ, ವರುಣ್ ಚಕ್ರವರ್ತಿ, ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್ ತಂಡದಲ್ಲಿದ್ದಾರೆ. ಅಫ್ಘಾನಿಸ್ತಾನದ ವಿರುದ್ಧ ನಡೆಯುತ್ತಿರುವಂತಹ ಏಕದಿನ ಟೆಸ್ಟ್ ಪಂದ್ಯದಲ್ಲಿ ಕನ್ನಡಿಗ ಕೆಎಲ್ ರಾಹುಲ್ ಭರ್ಜರಿ ಶತಕ ಸಿಡಿಸಿದ್ದಾರೆ. ಆರಂಭಿಕವಾಗಿ ಕಣಕ್ಕಿಳಿದಂತಹ ರಾಹುಲ್ ಅಮೋಘ ಬ್ಯಾಟಿಂಗ್ ಮೂಲಕ ಟೆಸ್ಟ್ ಕ್ರಿಕೆಟ್ನಲ್ಲಿ 12ನೇ ಶತಕ ಸಿಡಿಸಿದ್ದಾರೆ. ರಾಹುಲ್, ಸುದರ್ಶನ್, ನಾಯಕ ಗಿಲ್ ಉತ್ತಮ ಬ್ಯಾಟಿಂಗ್ನಿಂದಾಗಿ ಭಾರತ ಬೃಹತ್ ಮೊತ್ತವನ್ನು ಕಲೆ ಹಾಕಿದೆ. ಜೈಸ್ವಾಲ್ 24, ಸುದರ್ಶನ್ 81 ಮತ್ತು ರಾಹುಲ್ 100 ರನ್ ಗಳಿಸಿ ಔಟ್ ಆಗಿದ್ದಾರೆ. ಟೀಂ ಇಂಡಿಯಾ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಕೂಡ ಶತಕ ಬಾರಿಸಿದ್ದು ಮೊದಲ ದಿನವೇ ಭಾರತ ಬೃಹತ್ ಮೊತ್ತವನ್ನು ದಾಖಲಿಸಿದೆ. ಭಾರತದ ಗ್ರ್ಯಾಂಡ್ ಮಾಸ್ಟರ್ ಆರ್ ಪ್ರಜ್ಞಾನಂದ ನಾರ್ವೆ ಚೆಸ್ ಟೂರ್ನಿಯ ಅಂತಿಮ ಸುತ್ತಿನ ಪಂದ್ಯದಲ್ಲಿ ಜರ್ಮನಿಯ ವಿನ್ಸೆಂಟ್ ಕೀಮರ್ ವಿರುದ್ಧ ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಈ ಮೂಲಕ ಪ್ರತಿಷ್ಠಿತ ನಾರ್ವೆ ಚೆಸ್ ಪ್ರಶಸ್ತಿ ಮುಡಿಗೇರಿಸಿಕೊಂಡ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ಪ್ರಜ್ಞಾನಂದ ಸಾಧನೆಗೆ ಪ್ರಧಾನಿ ಮೋದಿ ಸೇರಿದಂತೆ ಹಲವು ಗಣ್ಯರು ಅಭಿನಂದನೆ ಸಲ್ಲಿಸಿದ್ದಾರೆ. ಅಂತಾರಾಷ್ಟ್ರೀಯ ಸುದ್ದಿಗಳನ್ನು ನೋಡೋಣ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಪಾಕಿಸ್ತಾನವನ್ನ ಭಾರತ ತರಾಟೆಗೆ ತೆಗೆದುಕೊಂಡಿದೆ. ಭದ್ರತಾ ಮಂಡಳಿಯ ವಾರ್ಷಿಕ ವರದಿ ಕುರಿತಾದ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಭಾರತದ ಖಾಯಂ ಪ್ರತಿನಿಧಿ ಪರ್ವತನೇನಿ ಹರೀಶ್, ಜಮ್ಮು ಮತ್ತು ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗವಾಗಿತ್ತು, ಈಗಲೂ ಇದೆ ಮತ್ತು ಮುಂದೆಯೂ ಹಾಗೆ ಉಳಿಯುತ್ತದೆ. ಭಾರತದ ಆಂತರಿಕ ವಿಷಯಗಳ ಬಗ್ಗೆ ಪಾಕಿಸ್ತಾನ ದಾರಿ ತಪ್ಪಿಸುತ್ತಿದೆ ಅಂತ ಗುಡುಗಿದ್ದಾರೆ. ರಷ್ಯಾದೊಂದಿಗೆ ಸಂಬಂಧಗಳನ್ನು ಕಡಿಮೆ ಮಾಡುವಂತೆ ಭಾರತದ ಮೇಲೆ ಒತ್ತಡ ಹೇರುತ್ತಿರುವ ಅಮೆರಿಕ ಅಧ್ಯಕ್ಷ ಟ್ರಂಪ್ ವಿರುದ್ಧ ರಷ್ಯಾ ಅಧ್ಯಕ್ಷ ಪುಟಿನ್ ಗುಡುಗಿದ್ದಾರೆ. ಭಾರತವು ಎಂದಿಗೂ ಯಾವುದೇ ದೇಶದ ದಬ್ಬಾಳಿಕೆಗೆ ತಲೆಬಾಗುವುದಿಲ್ಲ. 150 ಕೋಟಿ ಜನಸಂಖ್ಯೆಯನ್ನ ಮುನ್ನಡೆಸುತ್ತಾ ಇರುವ ಪ್ರಧಾನಿ ಮೋದಿ ಮೇಲೆ ಒತ್ತಡ ಹಾಕುವುದು ವ್ಯರ್ಥದ ಕೆಲಸ ಅಂತ ಹೇಳಿದರು. ಅಮೆರಿಕ ಮತ್ತು ಇರಾನ್ ನಡುವಿನ ಸಂಘರ್ಷ ಮತ್ತೆ ತಾರಕಕ್ಕೇರಿದೆ. ಹರ್ಮುಜ್ ಜಲಸಂಧಿಯನ್ನ ಗುರಿಯಾಗಿಸಿ ಇರಾನ್ ಡ್ರೋನ್ ದಾಳಿ ಮಾಡಿದೆ ಅಂತ ಅಮೆರಿಕ ಸೇನೆ ಹೇಳಿದೆ. ಅಲ್ಲದೆ ಇರಾನ್ನ 4 ಡ್ರೋನ್ಗಳನ್ನ ನಾವು ಹೊಡೆದುರುಳಿಸಿದ್ದೇವೆ. ಜೊತೆಗೆ ಗೆಶ್ಮ್ ದ್ವೀಪ ಮತ್ತು ಗೊರುಕ್ನಲ್ಲಿರುವಂತಹ ಇರಾನಿನ ರಾಡಾರ್ ತಾಣಗಳ ಮೇಲೆ ನಾವು ಕೂಡ ಪ್ರತಿದಾಳಿ ಮಾಡಿದ್ದೇವೆ ಅಂತ ಹೇಳಿದೆ. ಇರಾನ್ ಬಳಿ ಇರುವ ಎಲ್ಲ ಸಂಸ್ಕರಿಸಿದ ಯುರೇನಿಯಂ ವಶಕ್ಕೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮುಂದಾಗಿದ್ದಾರೆ. ನನ್ನನ್ನು ತಡೆಯಲು ಯಾರಿಂದಲೂ ಸಾಧ್ಯ. ಇನ್ನಷ್ಟು ಸೇನೆಯನ್ನ ಇರಾನ್ಗೆ ನುಗ್ಗಿಸಿ ಅಲ್ಲಿನ ಎಲ್ಲ ಯುರೇನಿಯಂ ಪಡಿತೇನೆ ಅಂತ ಟ್ರಂಪ್ ಹೇಳಿದ್ದಾರೆ.